ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೆ ದಾಳಿಗೆ ಯತ್ನ ನಡೆದಿದೆ. ಅಮೆರಿಕದ ಶ್ವೇತ ಭವನದಲ್ಲಿಯೇ ಗುಂಡಿನ ಸದ್ದು ಕೇಳಿರುವುದು. ಪದಾಧಿಕಾರಿಗಳ ಡಿನ್ನರ್ ಮೀಟಿಂಗ್ ನಡೀತಾ ಇತ್ತು. ಈ ವೇಳೆ ಏಕಾಏಕಿ ಗುಂಡಿನ ಮೊರೆತ ಆಗಿದೆ. ಅದು ಕೂಡ ವೈಟ್ ಹೌಸ್ನಲ್ಲಿ ಶ್ವೇತ ಭವನದಲ್ಲಿ ಗುಂಡಿನ ಸದ್ದು ಆಗಿರೋದು. ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದಂತಹ ಡಿನ್ನರ್ ಮೀಟಿಂಗ್, ಅವರ ಪತ್ನಿ ಸಮೇತವಾಗಿ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ದಾರೆ. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಇದ್ರು. ಗುಂಡಿನ ಮೊರೆತ ಆಗ್ತಾನೆ ಕೂಡಲೇ ಇಬ್ಬರನ್ನ ಸುತ್ತುವರಿತಾರೆ ಭದ್ರತಾ ಸಿಬ್ಬಂದಿಗಳು. ರಕ್ಷಣೆಗಾಗಿ ಟ್ರಂಪ್ ಮತ್ತು ಮೆಲೇನಿಯಾ ಟ್ರಂಪ್ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಇದ್ದಕ್ಕಿದ್ದಂಗೆ ಶ್ವೇತ ಭವನದಲ್ಲಿ ಆದಂತಹ ಗುಂಡಿನ ಮೊರೆತ. ವೈಟ್ ಹೌಸ್ನಲ್ಲಿ ಇದರಿಂದ ಸ್ವಲ್ಪ ಹೊತ್ತು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಗುಂಡಿನ ಸದ್ದು ಕೇಳಿ ಬರ್ತಾ ಇದ್ದಂತೆ ಟ್ರಂಪ್ ಹಾಗೂ ಮೆಲೇನಿಯಾ ಟ್ರಂಪ್ ಅವರ ಪತ್ನಿ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿಂದ ಹೊರಗಡೆ ಕರೆದುಕೊಂಡು ಹೋಗಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆರೋಪಿಯನ್ನ ವಶಕ್ಕೆ ಪಡೆದಂತಹ ಸಂದರ್ಭದ ದೃಶ್ಯಗಳು ಒಂದು ಕಡೆ, ಮತ್ತೊಂದು ಕಡೆ ಗುಂಡಿನ ಸದ್ದು ಕೇಳ್ತಾ ಇದ್ದಂಗೆ ಭದ್ರತಾ ಸಿಬ್ಬಂದಿಗಳು ವೇದಿಕೆ ಮೇಲೆ ಕುಳಿತುಕೊಂಡಿದ್ದಂತಹ ಟ್ರಂಪ್ ಮತ್ತು ಅವರ ಪತ್ನಿಯನ್ನ ಸುತ್ತುವರಿದು ರಕ್ಷಣೆ ಮಾಡ್ತಾರೆ. ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಎರಡು ದೃಶ್ಯಗಳು ನಿಮ್ಮ ಮುಂದಿಡ್ತಾ ಇದ್ದೀವಿ. ಟ್ರಂಪ್ ಭಾಗಿಯಾಗಿದ್ದಂತಹ ಸಭೆಯಲ್ಲಿ ನಡೆದಂತಹ ಘಟನೆ, ಶ್ವೇತ ಭವನದಲ್ಲಿ ಗುಂಡಿನ ಮೊರೆತ. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುವಂತಹ ವೈಟ್ ಹೌಸ್, ಮೆಟಲ್ ಡಿಟೆಕ್ಟರ್ ಇರುತ್ತೆ, ಬಾಂಬ್ ಸ್ಕ್ವಾಡ್ಗಳು, ಸಿಸಿ ಕ್ಯಾಮೆರಾಗಳು ಮತ್ತು ಭದ್ರತಾ ಸಿಬ್ಬಂದಿಗಳು. ಇಷ್ಟೆಲ್ಲ ಭದ್ರತೆ ಇದ್ದಾಗಲೂ ಕೂಡ ಶ್ವೇತ ಭವನದ ಒಳಭಾಗದಲ್ಲಿ ಗುಂಡಿನ ಮೊರೆತ ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಆಗಿದೆ. ಇನ್ನು ಈ ಗುಂಡಿನ ದಾಳಿ ಬಗ್ಗೆ ಟ್ರಂಪ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಗುಂಡು ಹಾರಿಸಿದ ಆಗಂತುಕನ ಗುರುತು ಪತ್ತೆಯಾಗಿದೆ. ಓರ್ವನನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾದ ಕೋಲೆ ಅಲೆನ್ ಬಂಧನ ಆಗಿರುವಂತಹ ಆರೋಪಿ. ಕ್ಯಾಲಿಫೋರ್ನಿಯಾದ ಕೋಲೆ ಅಲೆನ್ ಈತನನ್ನ ಈಗ ಬಂಧನ ಮಾಡಲಾಗಿದೆ. ದಾಳಿ ವೇಳೆ ಭದ್ರತಾ ಸಿಬ್ಬಂದಿ ಒಬ್ಬರು ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯಾದ ಕೂಡಲೇ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಅಂತ ನೋಡೋಣ. Fact that they just unified. I saw a room that was just totally unified. It was in one way very beautiful, a very beautiful thing to see. A man charged a security checkpoint armed with multiple weapons, and he was taken down by some very brave members of Secret Service, and they acted very quickly and have just released, for purposes of transparency, clarity, I've ordered it to be put out. You probably have it by now. Put out on Truth and put out on many of the platforms. A tape showing the violence of this thug that attacked our Constitution, and also showing how quickly Secret Service and law enforcement acted on our country's behalf. Really did a great job. One officer was shot, but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer, and he's doing great. He's in great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, it's not a particularly secure building, and I didn't want to say this, but this is why we have to have all of the attributes of what we're planning at the White House. It's actually a larger room, and it's much more secure. It's drone-proof, it's bulletproof glass. We need the ballroom. That's why Secret Service, that's why the military are demanding it. They've wanted the ballroom for 150 years for lots of different reasons, but today's
a little bit different because today ಓರ್ವ ಬಂಧನದ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು ಇದು. ನನ್ನನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಮತ್ತೆ ಆತ ನೋಡೋದಕ್ಕೆ ಮಾನಸಿಕ ಅಸ್ವಸ್ಥನ ರೀತಿ ಇದ್ದಾನೆ. ಆತನ ಬಳಿ ಒಂದಿಷ್ಟು ಆಯುಧಗಳು, ಶಸ್ತ್ರಾಸ್ತ್ರಗಳು ಇತ್ತು. ಅದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ, ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 2024ರಲ್ಲೂ ಕೂಡ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಆಗ ಗುಂಡಿನ ದಾಳಿಯಾಗಿತ್ತು. ಅವರ ಕಿವಿಗೆ ಆ ಗುಂಡು ತಗುಲಿ ಗಾಯ ಆಗಿತ್ತು, ಜಸ್ಟ್ ಮಿಸ್ ಆಗಿದ್ರು. ಅದಾದ ನಂತರದಲ್ಲಿ ಮತ್ತೊಂದು ಅಟೆಂಪ್ಟ್ ಆಗಿರುವಂಥದ್ದು, ಅದು ಕೂಡ ವೈಟ್ ಹೌಸ್ನ ಒಳಭಾಗದಲ್ಲಿ ಆಗಿರುವಂತಹ ದಾಳಿ. ಇದು ನನ್ನನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿರಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್. ಈ ಘಟನೆಗೆ ಸಂಬಂಧಪಟ್ಟಂಗೆ ಒಬ್ಬನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಂಧನ ಮಾಡಿರುವಂತಹ ಆ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿರುವಂಥದ್ದು. ಕ್ಯಾಲಿಫೋರ್ನಿಯಾದ ಕೋಲೆ ಅಲೆನ್ ಅಂತ ಆತನನ್ನ ಗುರುತು ಹಿಡಿಯಲಾಗಿದೆ. ಯಾವ ಕಾರಣಕ್ಕಾಗಿ ಹೀಗೆಲ್ಲ ಆಯಿತು ಅನ್ನುವಂತಹ ರೀತಿಯಲ್ಲಿ ವಿಚಾರಣೆ ಈಗ ನಡೀತಾ ಇದೆ.